ಜೀವ ಹೀಗೆ ಮಾಡ್ದ ಅಂತ ನಾನೇನಾದರೂ ಅವನ್ನ ಬಿಟ್ಟೋದ್ರೆ ಜನ ಏನೇನೆಲ್ಲ ಮಾತಾಡ್ತಾರೆ. ಅದರಿಂದ ಅವಮಾನ ಆಗೋದು ಯಾರಿಗೆ? ನನ್ನ ಹೆತ್ತೋರ್ಗೆ. ಮಗಳಿಗೆ ಏನು ಸಂಸ್ಕೃತಿ ಕಲಿಸಿದಾರಪ್ಪ ಅಂತ ಮಾತಾಡ್ತಾರೆ. ಮಗನಿಗೇನು ಬುದ್ಧಿ ಕಲಿಸಿದಾರಪ್ಪ ಅಂತ ಅತ್ತೆ ಮಾವನ ಪಾಯಿಂಟ್ಔಟ್ ಮಾಡ್ತಾರೆ. ಮೊದಲೆಲ್ಲ ನಾನು ಹೀಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ, ಮುನ್ಸ್ಕೊಂಡು ಕೂತ್ಕೊಳ್ತಾ ಇದ್ದೆ. ಆವಾಗೆಲ್ಲ ಅತ್ತೆ ಮಾವ ತಿದ್ದಿ ಬುದ್ಧಿ ಹೇಳಿದ್ರು. ಈಗ ನಾನು ಮತ್ತೆ ಅದೇ ತಪ್ಪು ಮಾಡಿದ್ರೆ ನಾನು ಅವ್ರ ಮಾತಿಗೆ ಏನು ಬೆಲೆ ಕೊಟ್ಟಾಗುತ್ತೆ? ಒಂದು ಫ್ಯಾಮಿಲಿ ಅಂದಮೇಲೆ ಇದೆಲ್ಲ ಇದ್ದಿತ್ತೆ. ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ ಹೊರತು ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ನೀನು ಅಷ್ಟೇ ಅಪೇಕ್ಷಾ. ಅದಕ್ಕೆ ಆಗಲಿ ಇನ್ಯಾರ ಜೊತೆ ಆದರೂ ಏನೇ ಡಿಫ್ರೆನ್ಸ್ ಇದ್ರೂ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡ. ಅವ್ರ ಜೊತೆ ಮಾತಾಡು, ಸಾರ್ಟ್ ಇಟ್ ಔಟ್. ಲೈಫಲ್ಲಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್. ಅತ್ತೆ ಮಾವನಿಂದ ನಾನು ಇದೇ ಕಲ್ತಿರೋದು. ಮಹಿ, ಸರಿಯಾಗಿ ಹೇಳಿದೆ ನೀವು. ನನಗಿಂತ ಜೂನಿಯರ್ ಆದ್ರೂ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳಿದೆ. ಪರವಾಗಿಲ್ವೇ, ನನ್ನ ತಂಗಿ ಈ ರೇಂಜಿಗೆ ಚೇಂಜ್ ಆಗಿದ್ದಾಳಲ್ಲ ಅಂತ ನಂಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ಇವತ್ತು ನೀನು ನನಗೆ ಒಳ್ಳೆ ಅಕ್ಕನ ಥರ ಫೀಲ್ ಆಗ್ತಾ ಇದೆಯಾ?